ಅವ್ನ್ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ನಿಮ್ ಮನೇಲಿ ಪಕ್ಕ ಒಪ್ಕೊಂತಾರೆ ತಾನೆ? ಒಪ್ಕೊಂತಾರೆ ಚಿನ್ನು, ಆದ್ರೆ ಸ್ವಲ್ಪ ಟೆಸ್ಟ್ಗಳು ಮಾಡ್ತಾರ ಅಷ್ಟೇ. ನೀನ್ ನನ್ ಎಷ್ಟ್ ಪ್ರೀತಿ ಮಾಡ್ತಿದ್ಯ ಅಂತ ನೋಡೋಕೆ. ಡಿಗ್ರಿಲ್ ನಾನ್ ಜಸ್ಟ್ ಪಾಸ್, ಲವ್ ಅಲ್ಲಿ ಫಸ್ಟ್ ಕ್ಲಾಸ್. ನಮ್ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಒಂದೇ ಕಾರಣಕ್ಕೆ ನಾವು ನಿಮ್ಮನ್ನ ಇಲ್ಲಿ ಕರ್ಸಿರೋದು. ನಾವೇನ್ ಫ್ಯಾಮಿಲಿ ಟ್ರಿಪ್ ಮಾಡಕ ಬಂದಿದೀವಿ? ಏನೋ ನನ್ನ ಮಗ ಮೆಚ್ಕೊಂಡ್ರೆ ಈ ಮೂತಿ ಹೆಂಗಿದೆ ಅಂತ ನೋಡಕ್ ಬಂದಿದೀವಿ ಅಷ್ಟೇ. ನಮ್ ಹುಡುಗಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಸಾವಿರ ಮದ್ವೆ ಪ್ರಪೋಸಲ್ಸ್ ಬರ್ತಾ ಇದಾವೆ. ನನ್ ಮಗನ್ಗೆ ಏನ್ ಕಡಿಮೆನಾ? ಒಂದ್ ನಿಮಿಷ ಇರಿ. ಎಷ್ಟ್ ಜನ ಪ್ರಪೋಸ್ ಮಾಡಿದಾರು? ಅಮ್ಮ 1000 ಜನ ಹುಡುಗಿರಿಗೆ ಮೆಸೇಜ್ ಮಾಡಿದ್ರೆ ಇವಳೊಬ್ಬಳು ರಿಪ್ಲೈ ಮಾಡೋಳೆ. ಈ ಬಿಲ್ಡಪ್ ಎಲ್ಲ ಬೇಕಾ? ಅವ್ರ ಕೇಳಿದ್ಕೆಲ್ಲ ಕೈ ಕಟ್ಕೊಂಡು ಹೂ ಅನ್ನೋ ಸುಮ್ನೆ. ಲೆಕ್ಕ ಇಟ್ಟಿಲ್ವಂತೆ ನನ್ ಮಗ. ಹುಡುಗ ಹುಡುಗಿ ಇಷ್ಟಪಟ್ಟಿದಾರಲ್ಲ, ಮದ್ವೆ ಮಾಡಿಸ್ಬಿಡೋಣ ಬಿಡಿ. ಮಾಡ್ಸೋಣ ಆದ್ರೆ ನಾವು ನೋಡ್ತಿದ್ದ ಹುಡುಗ ಹೆಂಗಿರ್ತಿದ್ದ ಅಂದ್ರೆ ನಮ್ಮಿಂದ ₹1 ವರದಕ್ಷಿಣೆ ಕೇಳ್ತಿರಲ್ಲ. ವರದಕ್ಷಿಣೆ ಅವನ್ ಕೇಳಿದ್ದು ನಾನ್ ನೀವು ನೋಡ್ತಿರೋ ಹುಡುಗಂಗಿಂತ ಬೆಟರು. ಅದೆಷ್ಟು ಬೇಕೋ ಕೇಳಿ, ನಾನೇ ವರದಕ್ಷಿಣೆ ಕೊಟ್ಬಿಡ್ತೀನಿ. ನಾವು ನೋಡ್ತಿದ್ದ ಹುಡುಗ ನನ್ ಮಗಳ ಮದ್ವೆಗೆ ದಾರೆಗೆನೆ ₹1,00,000 ಸೀರೆ ಕೊಡಿಸ್ತಿದ್ದ. ನಾನು ಅವನ್ಗಿಂತ ಬೆಟರು. ನಾನು ₹2,00,000 ಸೀರೆ ಕೊಡಿಸ್ತೀನಿ. ಅದು ನೀವ್ ಇಟ್ಕೊಳ್ಳಿ. ನಿಮ್ ಮಗಳಿಗೆ 4 ಲಕ್ಷ ಸೀರೆ ಕೊಡಿಸ್ತೀನಿ. ನಾವು ನೋಡ್ತಿದ್ದ ಹುಡುಗ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮದ್ವೆ. ಊಟಕ್ಕೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಚೈನೀಸ್, ಆಫ್ರಿಕನ್, ಶ್ರೀಲಂಕನ್. ಹನಿಮೂನ್ಗೆ ನಮ್ಮಿಬ್ರಿಗೂ ವರ್ಲ್ಡ್ ಟೂರ್, ನಿಮ್ಮಿಬ್ರಿಗೂ ಕಾಂಪ್ಲಿಮೆಂಟರಿ ಒಂದು ಆಲ್ ಇಂಡಿಯಾ ಟೂರ್. ಮದ್ವೆ ಆದ್ಮೇಲೆ ಸಪರೇಟ್ ಮನೆ ಇರೋದು ಇಬ್ಬರೇ ಆದ್ರೂ 3 BHK ಫ್ಲಾಟ್ ಫುಲ್ಲಿ ಫರ್ನಿಶ್ಡ್.